ಎಲ್ರಿಗೂ ನಮಸ್ಕಾರ. ಬಿಆರ್ ಫ್ರಮ್ K41 ನಾನು ನಿಮ್ಮ ಕಿರಣ ಮಾತಾಡ್ತಾ ಇರೋದು. ಸ್ನೇಹಿತರೆ, ನಾವು ಶುರು ಮಾಡ್ತಾ ಇದ್ದೀವಿ ನಮ್ಮದೇ ಆದಂಥ ಒಂದು ಹೊಸ ಕ್ಲೋತಿಂಗ್ ಬ್ರ್ಯಾಂಡಿಂಗ್ ಬಿಸ್ನೆಸ್ನ. ನಮ್ಮ ಬ್ರ್ಯಾಂಡ್ ಹೆಸರು ಬಂದು KCJ ವೇರ್ ಅಂತ ಹೇಳಿ. ಸೊ ತುಂಬ ರೆಸ್ಪಾನ್ಸ್ ಬಂದಿದೆ, ಅದಕ್ಕೆ ಫಸ್ಟು ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ಮೇಲೆ ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಹೋಗ್ತಾ ಇರೋ ವಿಷಯ ಯಾವುದಪ್ಪ ಅಂದರೆ ಪ್ರಿಂಟರ್ಸ್ ಬಗ್ಗೆ. ಈ ಪ್ರಿಂಟರ್ಸಲ್ಲಿ ನಿಮಗೆ ಎರಡು ಥರ ಇದೆ, ಒಂದು ಡೆಡಿಕೇಟೆಡು, ಒಂದು ಕನ್ವರ್ಟೆಡು. ಈಗ ಯಾರು 1.5 ಲಕ್ಷ ಬಜೆಟಲ್ಲಿ ಇಡೀ ಕಂಪ್ಲೀಟ್ ಸೆಟ್ ಹಾಕ್ಬೇಕಂತ ಇದ್ದೀರೋ ಅವರು ನೀವು ಕನ್ವರ್ಟೆಡ್ ಪ್ರಿಂಟರ್ಗೆ ಹೋಗ್ಬೇಕಾಗುತ್ತೆ. ಅದಾದ ಮೇಲೆ ಯಾರು ನಾನು ಬರೀ 1.5 ಲಕ್ಷ ಪ್ರಿಂಟರ್ಗೆ ಹಾಕ್ತೀನಿ, 2 ಲಕ್ಷ ಪ್ರಿಂಟರ್ಗೆ ಹಾಕ್ತೀನಿ ಅಂತ ಹೇಳಿದ್ರೆ ನಿಮಗೆ ಡೆಡಿಕೇಟೆಡ್ಗೆ ಹೋಗ್ಬೇಕಾಗುತ್ತೆ. ಅದಾದಮೇಲೆ ಕನ್ವರ್ಟೆಡ್ಗೂ ಡೆಡಿಕೇಟೆಡ್ಗೂ ಏನು ಇರೋ ಡಿಫ್ರೆನ್ಸ್ ಅಂದರೆ ಪ್ರಿಂಟರಲ್ಲಿ ಒಂದು ನಿಮಗೆ ಪ್ರಿಂಟರ್ ಕ್ವಾಲಿಟಿ ಡೆಡಿಕೇಟೆಡ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದು DTF ಅಂತಲೇ ಮಾಡಿರೋಂತಹ ಪ್ರಿಂಟರ್ ಅದು ಡೆಡಿಕೇಟೆಡು. ಕನ್ವರ್ಟೆಡ್ ಬಂದು ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ತುಂಬ ರನ್ನಿಂಗಲ್ಲಿರೋದು Epson L1 8050 ಈ ಪ್ರಿಂಟರು ನಿಮಗೆ ಕನ್ವರ್ಟೆಡು. ಅದು ನಿಮಗೆ ಡೆಡಿಕೇಟೆಡ್ ಇದ್ರ ಪರ್ಪಸ್ DTF ಪರ್ಪಸ್ ಅಂತ ಮಾಡಿದ್ದಲ್ಲ, ಅದನ್ನು ಇವಾಗ ಎಷ್ಟೋ ಜನ DTF ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಡಿಸ್ಅಡ್ವಾಂಟೇಜಸ್ಸು ಇದೆ, ಅಡ್ವಾಂಟೇಜಸ್ಸು ಇದೆ. ಅದನ್ನು ನಾನು ನಿಮಗೆ ಮುಂದೆ ಹೋಗ್ತಾ 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 ಹೇಳ್ಕೊಂಡು ಹೋಗ್ತೀನಿ. ಸೊ ಯಾರೆಲ್ಲ ಬಜೆಟ್ ಫ್ರೆಂಡ್ಲಿ ಹೋಗ್ತಾ ಇದ್ದೀರಾ ಅಂತ ಇದ್ದರೆ, ನೀವು 1.5 ಲಕ್ಷ ಬಜೆಟ್ ಇದೆ, ಬರೀ 2 ಲಕ್ಷ ಬಜೆಟ್ ಇದೆ ಅನ್ನೋರು ನೀವು ಕನ್ವರ್ಟೆಡ್ಗೆ ಹೋಗಿ. ಇಲ್ಲ ನಮಗೆ 2 ಲಕ್ಷ ಬರೀ ನಾನು ಪ್ರಿಂಟರ್ಗೆ ಹಾಕ್ತೀನಿ, 1.5 ಲಕ್ಷ ನಾನು ಪ್ರಿಂಟರ್ಗೆ ಹಾಕ್ತೀನಿ ಅಂದರೆ ದಯವಿಟ್ಟು ಡೆಡಿಕೇಟೆಡ್. ಟೇಕ್ ಕೇರ್, ಟಾಟಾ, ಬೈ ಬೈ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.